ಜಗದಾಗ ಮುಂದಿದ್ದಂಥವ್ರು ಹಾಗೆ ಹೀಗೆ ಹೇಳ್ತೀವಿ. ಮಗಳ ಜೊತೆ ಮಲಗು ಮುಂದೆ ತಂದೆಗೆ ಎನಿಸ್ಲಿಲ್ವಾ ಏನು? ಆ ಮಗುವನ್ನು ನೋಡಿದಾಗ ತಾ ಎತ್ತಿ ಆಡಿಸಿದ ಮಗು, ಬೆಳೆಸಿದ ಮಗು, ಅದು ಎಲ್ಲಿದ್ರೆ ಇದು ಕ್ರೂರತನ ಅಂದು. ಈ ಕ್ರೂರತನ ಹೋಗ್ಲಿಕ್ಕಿಲ್ವ? ಇದು ಇತಿಹಾಸ ಭಾಳಷ್ಟು ನೋಡ್ತಾ ಬಂದಿದೆ. ಇದೊಂದು ಅಲ್ಲ, ಇಂಥ ಘಟನೆ ಮೇಲೆ ರಿಪೀಟೆಡ್ಲಿ ಆಗ್ತಾನೆ ಇರ್ತವೆ. ನಾವು ಪತ್ರಿಕೆಗಳಲ್ಲಿ ಅಲ್ಲ ಇಲ್ಲೇ ನೋಡ್ತಾನೆ ಇರ್ತೀವಿ, ಚರ್ಚೆನೂ ಮಾಡ್ತಾ ಇರ್ತೀವಿ. ಅದು ನಿಲ್ತಾ ಇಲ್ಲ. ಯಾಕೆ ಮುದುಕರಿಗೆ ಎಲ್ಲಿದ್ದು ಬಂತು ಅಂಥ ಶಕ್ತಿ ಈ ವಯಸ್ಸಿನಲ್ಲೇ ಅಂತ? ಯಾಕೆ ಇಳಿ ವಯಸ್ಸಿನಲ್ಲೇ ಕಾಮ ಭಾವನೆಗಳು ಸಾಯ್ತಾ ಹೋಗ್ತಾ ಇರ್ತಾವೆ. ಶರೀರ ಮೇಲೆ ಕಂಟ್ರೋಲ್ ತಪ್ಪಿರ್ತದೆ. ಅಂಥ ಪ್ರಸಂಗದಲ್ಲಿ ಬದುಕೋದು ಕಷ್ಟ ಆಗಿರ್ತದೆ. ಇವೆಲ್ಲ ಯಾಕಾದು ಅನ್ನೋದಕ್ಕೆ ಅದೇ ಕಾಲಕ್ಕೆ ನಮ್ಮ ಧರ್ಮಗಳು ಸಾಕಷ್ಟು ಪ್ರಯತ್ನ ಮಾಡಿದ್ವಲ್ರಿ. ಎಲ್ಲ ಧರ್ಮಗಳು, ಹಿಂದೂ ಧರ್ಮ ಆಯ್ತು, ಇಸ್ಲಾಂ ಧರ್ಮ ಅದು, ಯಾವುದೇ ಧರ್ಮದಲ್ಲಿ ಇಂಥ ಕೆಲಸ ಮಾಡೋದು ಯಾವುದೂ ಹೇಳೋದಿಲ್ಲ. ಎಲ್ಲ ಪ್ರಾಮಾಣಿಕವಾಗಿರಬೇಕು, ಒಳ್ಳೆಯ ದುಡಿಮೆ ಇರಬೇಕು, ಬದುಕಬೇಕು ಅನ್ನೋಂಥ ಮಾತುಗಳನ್ನು. ಆದರೆ ಇವೆಲ್ಲ ಯಾಕೆ ಇಷ್ಟಿದ್ದೂ ಸಹಿತ ಇಷ್ಟೊಂದು ಪ್ರಮಾಣದಲ್ಲಿ ಗ್ರಂಥ ರಚನೆ ಆದವು, ಧಾರ್ಮಿಕ ಗ್ರಂಥಗಳ ರಚನೆ ಆದವು, ಸೈಂಟಿಫಿಕ್ ಅಂತ ಸಾಕಷ್ಟು ಜ್ಞಾನ ಬೆಳೀತು. ಎಲ್ಲ ಬೆಳೆದ್ರು ಸಹಿತ ಇದೊಂದು ಉಳಿತಾ ಇದೆ ನಮ್ಮ ಜೊತೆಗೆ. ಇದನ್ನು ಬಗೆಹರಿಸೋದು ಯಾವಾಗ ಬಗೆಹರಿತದನ ಅಂತೇಳಿ ಈ ವಿಷಯದಾಗ, ಅದರಲ್ಲೂ ಮುಖ್ಯವಾಗಿ ಆ ಕುಶಿಮಲ ಅಂತ ದಾಳಿಗಾಗಿ ಮಹಾರಾಷ್ಟ್ರದ ಅಲ್ಲಿಯ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನೊಬ್ಬ ಉಪಮುಖ್ಯಮಂತ್ರಿ ಸುನೇತ್ರ ಪವಾರ್ ಅವರಾಗಿರ್ಬೋದು, ಅಲ್ಲಿ ಮುಖ್ಯಮಂತ್ರಿ ಫಡ್ನವೀಸ್ ಅವರಾಗಿರ್ಬೋದು, ಎಲ್ಲರೂ ಖಂಡನೆ ಟೀಕೆ ಅದು ಮಾಡೇ ಮಾಡ್ತಾರೆ. ಆ ಮಾಡೋದ್ರಿಂದ ಇದು ನಿಲ್ತದೇನು ಅಂತ. ಇದಕ್ಕೆ ಏನು ಉಪಾಯ?